ಬಂಧುಗಳೇ ನೋಡ್ತಾ ಇರ್ಬೋದು, ಈ ಲೋಗೋ ನೋಡಾದ್ಮೇಲೆ ನಿಮ್ಗೆ ಈ ಗಾಡಿ ಕೂಡ ಯಾವುದು ಅಂತ 100% ಗೊತ್ತೇ ಆಗುತ್ತೆ. ಈ ಗಾಡಿ ಅವಶ್ಯಕತೆ ಇಲ್ಲ ನಾನು ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬೇಕು ಅಂತ, ಬಟ್ ಮತ್ತೊಂದ್ಸರಿ ನಾನು ನಿಮ್ಗೆ ಹೇಳಿರ್ತೀನಿ, ಈ ಗಾಡಿ ಬಂದು ನಿಮಗೆ ಜಾಗ್ವಾರ್ ಇರುತ್ತೆ. ಸೊ ಗಾಡಿ ಮಾತ್ರ ನಿಮಗೆ ಗೊತ್ತು ಈ ಗಾಡಿ ಯಾವ ರೀತಿ ಇರುತ್ತೆ, ಈ ಗಾಡಿ ಸ್ಪೀಡ್ ಎಷ್ಟು ಇರ್ಬೋದು, ಎಷ್ಟು ಎಂಜಿನ್ ಕೆಪಾಸಿಟಿ ಇರುತ್ತೆ, ಅಂದರೆ ಎಷ್ಟು 1000 cc ಬರುತ್ತೆ ಈ ಗಾಡಿ ಅಂತ ನೋಡ್ತಾ ಇರಲ್ಲ. ಇವೆಲ್ಲ ಗಾಡಿಗಳು ನಿಮಗೆ ಸ್ಪೋರ್ಟ್ಸ್ ವೆಹಿಕಲ್ಸ್ ಇರುತ್ತೆ. ಜಾಗ್ವಾರ್ 3 ಲೀಟರ್ ಎಂಜಿನ್ ಅಂದರೆ ನಿಮಗೆ 3000 cc ಕಾರ್, ಡೀಸೆಲ್ ಎಂಜಿನ್ ಇರುತ್ತೆ. ಫುಲ್ಲಿ ಲೋಡೆಡ್, ಫುಲ್ಲಿ ಆಪ್ಷನಲ್ ಅಂದರೆ ಅಂತ ಹೇಳಿದರೆ ನಿಮಗೆ ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರ್ತದೆ. ರಾಕೆಟ್ಗೂ ಈ ಗಾಡಿಗೂ ಆಲ್ಮೋಸ್ಟ್ ಸ್ಪೀಡ್ ಕಂಪೇರ್ ಮಾಡ್ಬೋದು, ಆ ಸ್ಪೀಡ್ ಈ ಲೆವೆಲ್ ಹೋಗಿದೆ. ಸರ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2013 ಮಾಡಲ್ 3rd ಓನರ್ ಆಗಿದೆ, ಡೀಸೆಲ್ ವೇರಿಯಂಟು, ಹರಿಯಾಣ ಪಾಸಿಂಗ್ ಆಗಿರ್ತದೆ. ಇದರಲ್ಲಿ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಸನ್ರೂಫ್ ಕೂಡ ಬರ್ತದೆ, ಮತ್ತೆ ಕ್ರೂಸ್ ಕಂಟ್ರೋಲ್ ಕೂಡ ಬರ್ತದೆ, ಸೀಟ್ ಅಡ್ಜಸ್ಟ್ಮೆಂಟಬಲ್ ಎಲ್ಲ ಬರ್ತದೆ. ನೀವು ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ನೀವು ನೋಡ್ಬೋದು, ಯಾವುದೇ ಥರ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಯಾವುದೇ ಥರದಿಲ್ಲ. ಒಂದು ಪ್ರೀಮಿಯಂ ಗಾಡಿ ಬೇಕು ಅಂತ ಕೇಳೋರಿಗೆ ಅಂತ ಹೇಳ್ಬಿಟ್ಟಿನೇ ಈ ಗಾಡಿ ತೊಗೊಬಂದಿದ್ದೀವಿ. ಜಾಗ್ವಾರ್ SF ತೊಗೊಬಂದಿದ್ದೀವಿ, 2013 ಮಾಡಲು. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 10.25 ಲಕ್ಷ ಆಸ್ಕಿಂಗ್ ಪ್ರೈಸ್ ಇದೆ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ ಇದು 975ಗೆ ಮಾಡಿಕೊಡ್ತೀನಿ. ಸರ್ ಈಗ ನೀವು ಹೇಳ್ತಿರೋದು ಪ್ರಕಾರ ನೋಡಿದ್ರೆ ಈ ಗಾಡಿ ನೀವು ಕೊಡೋದು NOC ಮೇಲೆ ಅಲ್ವಾ? ಹೌದು. ಈಗ ಅಕಸ್ಮಾತ್ ನಮ್ಗೆ ಬೇಡ ಸರ್, ನಮ್ಗೆ ಕರ್ನಾಟಕಕ್ಕೆ ಮಾಡಿ ಕೊಡಿ ಅಂತ ಹೇಳಿದ್ರೆ ಏನ್ ಕಾಸ್ಟ್ ಅಲ್ಲ ಸರ್? ಅದ್ರದ್ದು ಏನು ಟ್ಯಾಕ್ಸ್ ವ್ಯಾಲ್ಯೂಯೇಷನ್ ಬರ್ತದೆ, ಆ ಟ್ಯಾಕ್ಸ್ ಅಮೌಂಟ್ ಹೇಳ್ತೀವಿ. ನೀವು ಆ ಅಮೌಂಟ್ ಕಟ್ಬಿಟ್ಟು ನಾವು ಏನು NOC ಸಮೇತ ಹೇಳಿರ್ತೀವಿ ಅದು ನೀವು ನಮಗೆ ಪೇ ಮಾಡಬೇಕು. ಓಕೆ, ಸೊ ಬೆಸ್ಟ್ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಈಗ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 975ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಯಾಕೆ ಅಂತ ಹೇಳಿದ್ರೆ ಒಂದು ಮಾಮೂಲಿ ವರ್ಣ ತೊಗೊಳಕ್ ಹೋದ್ರೂ ನಿಮಗೆ 8-8.25 ಲಕ್ಷ ರೂಪಾಯಿ ಕೊಡಬೇಕು. ಆದರೆ ನಿಮಗೆ ಜಾಗ್ವಾರ್ ಕೊಡ್ತಾ ಇದ್ದೀನಿ. ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 68 ಲ್ಯಾಕ್ಸ್ ಇದೆ. ನಿಮಗೆ ಬರೀ 9,75,000 ರೂಪಾಯಿಗೆ ಜಾಗ್ವಾರ್ ಕೊಡ್ತೀನಿ ಸರ್.